ನಿಮ್ಗೆ IFC ಗೊತ್ತಾ? ಅದು ಇನ್ವೆಸ್ಟ್ಮೆಂಟ್ ಫಂಡ್ ಕಂಪನಿ ಅಲ್ವಾ? ಅವರು ನಮ್ಮ ಕಂಪನಿ 7% ಶೇರ್ ಹೋಲ್ಡರ್ಸ್ ಅಪ್ಪ. ಆ ಕಂಪ್ನಿನ ಪ್ರವೀಣ್ ಶೆಟ್ಟಿ ಅನ್ನೋನು ಪರ್ಚೇಸ್ ಮಾಡಿದಾನೆ. ಏನ್ ಬೇಕಂತ ಅವನ್ಗೆ? ಆ ಚೇರ್ ಅಪ್ಪ. ಆ ಕುರ್ಚಿ ಬೆಲೆ ಬರೀ €50 ಮಾತ್ರ. ಆದ್ರೆ ಅದ್ರಲ್ಲಿ ನಾನು ಕೂತ್ಕೊಂಡ್ರೆ ಅದು ಸಾವಿರಾರು ಕೋಟಿ ಯೂರೋ ಬೆಲೆ. ಅದಕ್ಕೆ ಅಪ್ಪ ನಿಮ್ ಕುರ್ಚಿಲ್ ಕೊರಕು ಒದ್ದಾಡ್ತಾ ಇದ್ದಾನೆ. ನಮ್ಮ ಕಂಪನಿ ಶೇರ್ಸ್ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಸುರಿದು ಕೊಂಡ್ಕೊಳ್ತಾ ಇದ್ದಾನೆ. ಮಾರಕ್ಕಾಗಲ್ಲ ಅಂದವ್ರಿಗೆ ಬೆದರ್ಸಿ ಪರ್ಚೇಸ್ ಮಾಡ್ತಾ ಇದ್ದಾನೆ. ಅವನು ಏನೇ ಮಾಡಿದ್ರು ನಮ್ ಫ್ಯಾಮಿಲಿಗೆ ಸಂಬಂಧಿಸಿದ 60% ಶೇರ್ನ ಕೊಂಡ್ಕೊಡಕ್ ಆಗಲ್ಲ. 40% ಅಪ್ಪ. ಇನ್ 20% ನಿಮ್ಮ ಮಗಳು ಸರಸ್ವತಿದು. 25 ವರ್ಷಗಳಿಂದ ಒಂದ್ ಸಾರಿನ ಬೋರ್ಡ್ ಮೀಟಿಂಗ್ ಬಂದಿಲ್ಲ. ಯಾವತ್ತೂ ಕಂಪನಿ ಓನರ್ಶಿಪ್ ಕ್ಲೈಮ್ ಮಾಡಿಲ್ಲ. ಅದು ಗೊತ್ತಾಗೇನೆ ನಮಗಿಂತ 1% ಜಾಸ್ತಿ ಓನರ್ಶಿಪ್ಗೆ ಒದ್ದಾಡ್ತಾ ಇದ್ದಾನೆ. ಅವನಿಗೆ ಡೀಟೇಲ್ಸ್ ಹೇಗೆ ಗೊತ್ತಾಯ್ತು? ಅಂಗೈಲಾಗಿರೋ ಗಾಯನ ಬಚ್ಚಿಟ್ಕೊಂಡು ಓಡಾಡ್ಬೋದು. ಹಣೆ ಮೇಲಾಗಿರೋ ಗಾಯಪ್ಪ ನಮಗಿಂತ ಹೊರಗಿನವ್ರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಅವನನ್ನು ಕರೆದು ಮಾತಾಡ್ಸಿ. ಅವನದೊಂದು ಯಾಟ್ ಇದೆ, ಅವನು ಯಾವಾಗ್ಲೂ ಅದರಲ್ಲೇ ಇರ್ತಾನೆ. ಯಾರ ಫೋನು ರಿಸೀವ್ ಮಾಡೋದಿಲ್ಲ, ಯಾರ್ ಮೀಟಿಂಗ್ ಕರೆದ್ರು ಬರೋದು ಇಲ್ಲ. ಅಂದ್ರೆ ಅವನದೇ ಸಾಮ್ರಾಜ್ಯ, ಅವನೇ ಕಿಂಗ್. ಫೇರ್ ಎನಫ್. ಹಾಗಾದ್ರೆ ನನ್ನ ಮೊಮ್ಮಗ ಭಾರ್ಗವನ್ ಕಳಿಸಿ. ಅವನ್ನ ಎದುರಾಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆರ್ಮಿಗಿಂತ ವೆಲ್ ಟ್ರೈನ್ ಬಾಡಿ ಗಾರ್ಡ್ಸ್ ಡೆಡ್ಲಿ ವೆಪನ್ಸ್ ಜೊತೆ ಅವನ್ ಜೊತೆಲೇ ಇರ್ತಾರೆ. ವೆಪನ್ಸ್ ಅಂದ್ರೆ ಶಸ್ತ್ರ. ಯುದ್ಧ ಅಂದ್ರೆ ಶಸ್ತ್ರನ ಹುಡುಕೋನಲ್ಲ ಸೈನಿಕ. ಶತ್ರು ಎಲ್ಲಿದಾರಂತ ಹುಡುಕೋನೆ ನಿಜವಾದ ಸೈನಿಕ. ನನ್ನ ಮೊಮ್ಮಗ ಭಾರ್ಗವ ಚಂದ್ರ ಸೈನಿಕ ಅಷ್ಟೇ ಅಲ್ಲ, ಅವನೇ ಒಂದು ಸೈನ್ಯ. ಬಟ್ ಶರತ್, ದಿಸ್ ಮೀಟಿಂಗ್ ಇಸ್ ಓವರ್. ನಾನು ಯಾರು ಅಂತ ಗೊತ್ತಿಲ್ಲದೆ ನೀನ್ ಕಿಡ್ನಾಪ್ ಮಾಡಿದ್ಯಾ ಅನ್ಸುತ್ತೆ. ನೀನ್ ತಪ್ಪು ಮಾಡ್ತಿದ್ಯಾ. ಯಾರಿಗೂ ಗೊತ್ತಾಗ್ದಾಗೆ ನಮ್ಮ ಫ್ಯಾಮಿಲಿ ಕಣ್ ತಪ್ಪಿಸಿ ನಮ್ಮ ಕಂಪನಿ ಶೇರ್ಸ್ನ ಪರ್ಚೇಸ್ ಮಾಡ್ತಾರೋ ನಿನ್ನಂತವನ ಹತ್ರ ಸರಿ ಯಾವುದು ತಪ್ಪು ಯಾವುದು ಅಂತ ಮಾತಾಡೋ ಅವಶ್ಯಕತೆ ನನಗಿಲ್ಲ. ನಮ್ಮ ಕಂಪನಿ ಶೇರ್ಸ್ ಯಾಕ್ಬೇಕು ನಿಂಗೆ? ಅದ್ರಲ್ಲಿ ನನ್ಗೇನು ಖುಷಿ ಸಿಗುತ್ತೆ. ಈ ರೇಂಜಿಗೆ ಜೀವದ ಮೇಲೆ ಆಸೆ ಇಟ್ಕೊಂಡು ಇಷ್ಟೊಂದು ಪೋಸ್ ಬೇಕಾ? ಅದು ಗುರಿ ತಪ್ಪು ಹೊಡೆದಿರೋ ಬುಲೆಟ್ ಅಲ್ಲ. 1 ಇಂಚ್ ಮೇಲ್ ಹೊಡೆದ್ರೆ ನೀನ್ ಕಾಲು ಇರಲ್ಲ, ಇನ್ನೊಂದು ಸ್ವಲ್ಪ ಮೇಲ್ ಹೊಡೆದ್ರೆ ನೀನೇ ಇರಲ್ಲ. ನಿಂಗೆ ಅರ್ಥ ಮಾಡಿಸೋದಕ್ಕೆ ದೊಡ್ಡ ದೊಡ್ಡ ಲೈನ್ಗಳನ್ನು ಹೇಳಿ ಪಂಚ್ ಡೈಲಾಗ್ ಹೊಡೆಯಕ್ಕೆ ಹೋಗಲ್ಲ. ಸ್ಟ್ರೈಟ್ ವಿಷಯಕ್ಕೆ ಬರ್ತೀನಿ. ಪ್ರೀತಿಯಿಂದ ಕೊಡ್ತಾ ಇರೋ ವಾರ್ನಿಂಗ್ನ ಲೈಟಾಗಿ ತಗೊಳಕ್ ಹೋಗ್ಬೇಡ. ನನ್ನ ಮುಖದ ಮೇಲಿರೋ ಸ್ಮೈಲ್ಗಿಂತ ಮಾತಲ್ಲಿರೋ ವಿಷಯನ ಅರ್ಥ ಮಾಡ್ಕೊ. ನನ್ನ ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ ಬೇಡ, ನಿಂಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ನೀನ್ ಯಾವ ಹಂತಕ್ಕೆ ಹೋದ್ರೂ ಅದಕ್ಕಿಂತ ಒಂದು ತೂಕ ಜಾಸ್ತಿ ನಾನಿರ್ತೀನಿ. ದೊಡ್ಡವರೊಂದು ಮಾತು ಹೇಳಿದ್ದಾರೆ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ ಅಂಗೈಯಾಗಲ್ಲ ಜಾಗ ಸಾಕು ಹಾಯಾಗಿರೋಕೆ ಅಂತ. ಸುಮ್ಮನೆ ಹೇಳಿಲ್ಲ, ಫಾಲೋ ಮಾಡಿ. ಸುಖ ಸಂತೋಷ ಸಿಗ್ಬೇಕು ಅಂದ್ರೆ ವೆಯ್ಟ್ ಮಾಡ್ಬೇಕು ಅಂತ ಹೇಳಿದ್ಯಾ? ಗುಡ್, ವೆಯ್ಟ್ ಮಾಡ್ಲಿ. ಆದ್ರೆ ಸಿಗಲ್ಲ. ನಂತರ ವಯಸ್ಸಾಗಿ ಸಾಯೋ ತನಕ ಸಿಗಲ್ಲ. ಭಾರ್ಗವ, ಭಾರ್ಗವ, ನನ್ನ ಆಸೆ ಏನ್ ಗೊತ್ತಾ? ನನ್ನ ಮಗಳು, ಅಳಿಯ, ಅವಳ ಮಕ್ಕಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಅವ್ರ ನಗೋ ಸದ್ದು ಈ ಮನೆ ತುಂಬಾ ಕೇಳಿಸ್ಬೇಕು. 25 ವರ್ಷದಿಂದ ಇಲ್ಲೇ ಕಾಯ್ತಾ ಕಾಯ್ತಾ ಊಟ ಮಾಡ್ತಾ ಇದ್ದೇನೆ. ತಿಂದಿದ್ ಕರಗ್ತಾ ಇದೆ, ಆದ್ರೆ ಆಸೆ ಕರಗ್ತಾ ಇಲ್ಲ.
ಮನುಷ್ಯ ವಯಸ್ಸಾಗ್ತಾ ಆಗ್ತಾ ಅವನ್ ಮಗು ಆಗ್ಬಿಡ್ತಾನಂತೆ. ಆಗ ಅವನ ಮಕ್ಕಳು ಅವನ ತಂದೆ ತಾಯಿ. ನನ್ನ ಮಗಳನ್ನ ನಾನು ನೋಡ್ಬೇಕು. ಇನ್ 3 ತಿಂಗಳಲ್ಲಿ ನನಗೆ 75 ವರ್ಷ. ಲೇ, ನಾನು ಹುಟ್ಟುತ್ತಪ್ಪಕ್ಕೆ ನಿಮ್ಮ ಅತ್ತೆನ ಕರ್ಕೊಂಡ್ಬರ್ತೀಯ, ನನ್ನ ತಾಯಿನ ಕರ್ಕೊಂಡ್ಬರ್ತೀಯ. ನೀನ್ ನಿಂತ್ಕೊಳ್ತೀಯ? 3 ತಿಂಗಳಿಂದ ಮಂಡಿರುವಂತ ಕುರ್ಚಿಲ್ ಕೂತ್ರೆ ನೀನ್ ನಿಂತ್ಕೊಳ್ತೀಯ? ಆಗಲ್ಲ ತಾನೆ? ಹಾಗೆ ಅವನು ಅವಳನ್ನ ಕರ್ಕೊಂಬರಲ್ಲ. ನೀನ್ ಕಳಿಸ್ಬಿಟ್ಟು ನನ್ ಮೇಲೆ ಯಾಕೆ ರೇಗ್ತೀಯ? ಅವಳಿಗೇನ್ ಕಮ್ಮಿ ಮಾಡಿದ್ವಿ? ಬಿಟ್ಟು ಹೋದ್ಲು. 100 ಸರಿಯಾದ ಉಳಿಪೆಟ್ಟಿಗಿಂತ 1 ತಪ್ಪಾದ ಉಳಿಪೆಟ್ಟು ಸಾಕು ಶಿಲೆನ್ ಹಾಳು ಮಾಡೋಕೆ. ಅಂತದ್ರಲ್ಲಿ ಮನುಷ್ಯ ಮಾಡೋ 1 ತಪ್ಪು ಸಂಬಂಧ ಕೆಡಿಸಲ್ವ? ಅವಳು ನನಗೆ ಇಷ್ಟ ಇಲ್ಲ ಒಬ್ಬರು ಮದುವೆ ಮಾಡ್ಕೊಂಡ್ಲು, ಮನೆಯಿಂದ ಹೊರಗಡೆ ಕಳಿಸ್ತೆ. ಈಗ ಅವಳು ನನ್ಗೆ ಬೇಕು ಅನಿಸ್ತಾ ಇದೆ, ಕರ್ಕೊಂಡ್ ಬನ್ನಿ. ನೀನ್ ಕರ್ಕೊಂಡ್ ಬಾ ಅಂದ ತಕ್ಷಣ ತಪ್ಪು ಮಾಡಿರೋ ಅವಳು ಕಾಲು ಬಿದ್ದು ಕರ್ಕೊಂಬರಕ್ಕಾಗತ್ತಾ? ಭೂಮಿಲಿ ಎಲ್ಲೇ ಭೂಕಂಪ ಆದ್ರೂ ಅದ್ರ ಮೂಲ ಇದೆ ಅಂತ ಪಿನ್ ಪಾಯಿಂಟ್ ಮಾಡಿ ಹೇಳ್ಬೋದಪ್ಪ. ಆದ್ರೆ ಒಂದು ಫ್ಯಾಮಿಲಿಲಿ ತೊಂದರೆ ತಾಪತ್ರೆ ಆದ್ರೆ ಅದ್ರ ಮೂಲ ಇವರೇ ಅಂತ ಬೆರಳು ತೋರಿಸಿ ಹೇಳೋದು ತಪ್ಪಲ್ವಪ್ಪ. ಅಫ್ಕೋರ್ಸ್, ಕೊಟ್ಟ ಹೆಣ್ಣು ಕುಲಕ್ಕೋರ್ಗೆ ಅಂತಾರೆ. ಅಂತಹದ್ರಲ್ಲಿ ಅವಳು ಬಿಟ್ಟೋಗಿರೋ ಹೆಣ್ಣು ಬರ್ತಾಳ. ಪ್ರತಿ ವರ್ಷ ಅವಳನ್ನ ನಾವು ಮರ್ತಿಲ್ಲ ಅನ್ನೋದನ್ನ ನೆನಪಿಸೋಕೆ ಅವಳು ಹುಟ್ಟದ ಹಬ್ಬದಿಂದ ಹಿಡಿದು ಎಲ್ಲ ಹಬ್ಬಕ್ಕೂ ನಾವು ಕಳಿಸೋ ಸೀರೆ ಹೂ ಎಲ್ಲ ವಾಪಸ್ ಬಂದು ಅವಳು ನಮ್ಮ ಮರ್ತಿದಾಳಿಂದ ನೆನಪಿಸ್ತಾ ಇರೋದು. ಆ ನೆನಪುಗಳು ಇವರು ಕೊಡ್ತಾರೋ ನೋವನ್ನ ನೋಡಕ್ಕಾಗದ ತಾನೆ ಆ ಊರು ದೇಶ ಬಿಟ್ಟು ನಾವು ದೂರ ಬಂದಿದ್ದು. ಬಟ್ ನಥಿಂಗ್ ಹ್ಯಾಸ್ ಚೇಂಜ್ಡ್. ನಿಮ್ಮ ಅತ್ತೆನ ಕರ್ಕೊಂಡು ಬರ್ತೀಯ? ಇವನು ಮಾತು ಕೊಟ್ಟ ಮೇಲೆ ಕರ್ಕೊಂಡ್ ಬಂದೇ ಬರ್ತಾನೆ. ಹಲೋ, ಕರೀತಾ ಇದ್ದಾರೆ. ಸರ್, ನಿಮ್ಮ ನಂಬರ್ ರಿಸೀವ್ ಮಾಡು. ಒಳಗಡೆ ಮಾತಾಡ್ತಿದ್ವಿ ಕೇಳಿಸ್ಕೊ. ಎಸ್ ಸರ್. ಅಲ್ಲಿ ಒಂದ್ ಮಾತು ಮಿಸ್ ಆದ್ರೂ ನಿಂದು ನನ್ನ ಪಾಠ ಒಂದೊಂದು ಕಡೆ ಬಿದ್ದಿರುತ್ತೆ. ಸರಿ ಸರ್. ಏನ್ ನಿನ್ನ ಹೆಸರು? ಈ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇರಿ. ಓಕೆ ಡಾಕ್ಟರ್. ಸಾರಿ ಸರ್, ಚಂದು ಅಂತ ಸರ್. ಏನ್ ಕೆಲಸ ಮಾಡ್ತೀಯಾ? ಆಂಬುಲೆನ್ಸ್ ಡ್ರೈವರ್ನ ಬರಕ್ ಹೇಳಿದಿರಾ? ಹೇಳಿದ್ದೀನಿ ಸರ್. ಡ್ರೈವರ್ ಸರ್? ಸಾಕ್ಷಾತ್ ಕುಬೇರಂಗೆ ಡ್ರೈವ್ ಮಾಡ್ತಿದ್ಯೋ ಹೆಂಗೆ? ನನ್ ಮದ್ವೆ ಆಗೋ ಹುಡುಗ ದುಬೈಯಲ್ಲಿದ್ದಾನೆ. ದುಬೈಯಲ್ಲಿ ಶೇಖ್ ಅವ್ರಿಗೆ ಡ್ರೈವರ್ ಆಗಿದ್ದೆ ಸರ್. ಈಗ ಕೆಲಸ ಬಿಟ್ಟು ಇಲ್ಲಿ ಬಂದೆ. ಬಂದ್ಬಿಟ್ಟಿಯಾ? ಕಳಿಸ್ಬಿಟ್ರಾ? ಕಳಿಸ್ಬಿಟ್ರು ಸರ್. ಯಾಕೆ? ಯಾವ ಕೇಸ್ ಬಂದಿರೋದದು? ನೀರಲ್ಲಿ ಬಿದ್ದಿರೋದು ಸರ್. ಸರ್ ಅದು ದುಬೈಯಲ್ಲಿ ಶೇಖ್ ಇದಾರಲ್ಲ, ಅವ್ರ ಹೆಂಡತಿ ನೀರಲ್ಲಿ ಬಿದ್ದು ಮುಳುಗ್ತಾ ಇದ್ರು, ಅವ್ರನ್ನ ಕಾಪಾಡದೆ ಅದಕ್ಕೆ ಕಳಿಸ್ಬಿಟ್ರು ಸರ್. ದುಬೈ ಅಂದ್ರೆ ಬರೀ ಮರುಭೂಮಿ ಅಲ್ವಾ? ಅಲ್ಲಿ ಸಮುದ್ರ ಬೇರೆ ಇರುತ್ತಾ? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸರ್. ಈಜಕ್ ಬರ್ದೆ ಸ್ವಿಮ್ಮಿಂಗ್ ಪೂಲ್ ಯಾಕೆ ಕಳ್ಸಿದ್ರು? ಕಲಿಯಕ್ಕೆ ಸರ್. ಅದೆಲ್ಲ ಹಾಳಾಗೋಗ್ಲಿ, ನಿನ್ ಯಾಕಪ್ಪ ಕಳ್ಸಿದ್ರು? ಸರ್ ಅದು ದುಬೈಯಲ್ಲಿ ಹೆಂಗಸರನ್ನ ಅವ್ರವ್ರ ಗಂಡದ್ರ ಮಾತ್ರ ನೋಡ್ಬೇಕು, ಮುಟ್ಬೇಕು ಸರ್. ನಾನು 2 ಮಾಡ್ಬಿಟ್ಟೆ. ಅದಕ್ಕೆ ಅದು ದುಬೈನಲ್ಲಿ ಅಲ್ರಿ, ಇಡೀ ಜಗತ್ತಿನಲ್ಲಿ ಹಾಗೆ ಇರೋದು. ಕಾನೂನು ಪ್ರಕಾರ ತಪ್ಪೇ ಸರ್ ಅದು. ಸೊ ಕಾನೂನು ಪ್ರಕಾರ ನಾನು ಇರೋ ಹಾಗಿಲ್ಲ ಅಂತ ಹೇಳಿ ದುಬೈ ಶೇಖ್ ಅವರು ಅವ್ರ ಕಡೆಯವ್ರಿಗೆ ಡ್ರೈವರ್ಗೆ ಎಷ್ಟಾದ್ರೂ ದುಡ್ಡು ಕೊಟ್ಬಿಟ್ಟು ಅಲ್ಲಿಂದ ಕಳಿಸ್ಬಿಡಿ ಅಂತ ಹೇಳಿದ್ರು ಸರ್. ಕೈ ತುಂಬಾ ದುಡ್ಡು ಕೊಟ್ಟು ಡ್ರೈವರ್ನ ಕಳಿಸ್ಬಿಡಿ ಅಂದ್ರು ಸರ್. ಇದನ್ನ ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ಯಾ? ನಮ್ಮಿಬ್ಬರಿಗೂ ಅರ್ಥ ಆಗ್ಲಿ ಅಂತ. ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಎ ಮಿನಿಟ್. ಈ ಸೂಟ್ ಕೇಸ್ ಒಳಗಡೆ ತಗೊಂಡು ಕೊಟ್ರೆ ನಿಮ್ಗೆ ಏನ್ ಸಿಗುತ್ತೆ? ಇಷ್ಟೊತ್ತು ಎಲ್ಲಿ ಹೋಗಿದ್ಯಾ ಅಂತ ಒಂದು ಚಿಕ್ಕ ಡೈಲಾಗ್ ಸಿಗುತ್ತೆ. ಇದೇ ಸೂಟ್ ಕೇಸ್ ನಮಗ್ ಕೊಟ್ರೆ ನೀವ್ ಎಲ್ಲಿ ಬೇಕಾದ್ರೂ ಓಡಾಡಕ್ಕೆ 80 lakhs ಕಾರ್ ಸಿಗುತ್ತೆ. ತಗೊಳ್ಳಿ. ನೀನ್ ಯಾಕೆ ತಂದೆ? ನಮ್ ಡ್ರೈವರ್ ಎಲ್ಲಿ? 80 ಲಕ್ಷ ಕಾರ್ ಕ್ಲೀನರ್ ಆಗಾದ್ರೂ ಇರ್ತೀನಿ, 60 ಲಕ್ಷ ಕಾರ್ ಡ್ರೈವರ್ ಆಗಿರಲ್ಲ ಅಂತ ಹೇಳಿ ನನ್ನ ಕೈ ಕೊಟ್ಟು ಕಳಿಸ್ದ. ನೀನ್ ಯಾರು? ಆ ಬೆಡ್ ಪೇಷಂಟ್. ನಾರಾಯಣ. ಸರ್, ಇನ್ ಮುಂದೆ ನಿಮ್ಗೆ ಮಕ್ಕಳಾಗಲ್ಲ. ಹಿಂದೆ ಏನು 1 ಡಜನ್ ಮಕ್ಕಳು ಆಗಿದ್ವು. ಅವನ್ ಸರಿಯಾದ ಸಮಯಕ್ಕೆ ಕೆಲಸ ಬಿಟ್ಟ. ನಿನ್ಗೇನ್ ತೊಂದರೆ ಇಲ್ಲ ಅಂದ್ರೆ ನಮ್ಮ ಮನೇಲಿ ಕೆಲಸ ಮಾಡ್ತೀಯಾ? ಕಷ್ಟದಲ್ಲಿ ಕಣ್ಣೀರಲ್ಲೇ ಕೈ ತೊಳಿತಾರ ನನಗೆ ಕೆಲಸ ಕೊಡ್ತಾ ಇದ್ದೀರಾ ಸರ್. ಖಂಡಿತವಾಗ್ಲೂ ನಿಮ್ ಸೇವೆ ಮಾಡ್ತೀನಿ. ಪನ್ನೀರಲ್ಲಿ ಸ್ನಾನ ಮಾಡೋ ನೀವು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀರಾ? ಅವನ್ ಯಾರೋ ಏನು ಅಂತ ಗೊತ್ತಿಲ್ಲ ಕೆಲಸ ಕೊಡೋದು ಸರಿ ಅಂತ ಅನ್ಸಲ್ಲ ಮೇಡಮ್. ಸ್ವಾಮಿ, ಸಾರಿ ಮೇಡಮ್. ಸ್ಯಾಲರಿ ಎಷ್ಟು ಕೊಡ್ಬೇಕು? ಅವ್ರಿಗೆ ಸ್ಯಾಲ್ರಿ ಕೊಡ್ಬೇಕು ಅಂದ್ರೆ ರಿಸರ್ವ್ ಬ್ಯಾಂಕ್ ಡೇ ಅಂಡ್ ನೈಟ್ ನೋಟ್ ಪ್ರಿಂಟ್ ಮಾಡಬೇಕು. ನಾಳೆಯಿಂದ ಒಂದು ಡ್ಯೂಟಿ ಜಾಯ್ನ್ ಆಗು. ಲಿಸ್ಟ್ ಪ್ರಕಾರ ಎಲ್ಲ ಬಂದಿದೆಪ್ಪ. ಥ್ಯಾಂಕ್ ಯು ವೆರಿ ಮಚ್. ಆಯ್ತ್ರಿ. ಯಾರ್ ಸ್ವಾಮಿ ಇದು? ಹೊಸ ಡ್ರೈವರ್. ಓಹೋ, ನಮ್ಮ ಅಣ್ಣನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ ನೀನೇನಾ? ಹೈಟ್ ನೋಡಿದ್ರೆ ಬಾಸ್ಕೆಟ್ ಬಾಲ್ ಪ್ಲೇಯರ್ ಇದ್ದಂಗಿದ್ಯಾ. ಹಂಗಾದ್ರೆ ಏಣಿ ಇಲ್ದೆ ಟೆರೆಸ್ ಮೇಲೆ ಟ್ಯಾಂಕ್ ಕ್ಲೀನ್ ಮಾಡಿಸಬಹುದು. ಇದೇನ್ ಅರ್ಚಕ್ರು ಮನೆ ಮುಗುತರ ಮನೆ ತುಂಬಾ ಓಡಾಡ್ತಾ ಇದಾರೆ. ಅಣ್ಣ ಹುಷಾರಾದ್ರೆ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ರು ಲೇಡೀಸು, ಅದಕ್ಕೆ ಬಂದಿದ್ದಾರೆ. ಓ ವೆರಿ ಗುಡ್ ವೆರಿ ಗುಡ್. ಅದೇನೇನ್ ಕೇಳಿದಾರೆ ಲಿಸ್ಟ್ ಕೊಡಿ ನೋಡೋಣ.
ಇದು ಪೂಜೆದು, ಹಾ. ಇದು ನೈವೇದ್ಯದ್ದು. ಹಾ. ಪೂಜೆ ಲಿಸ್ಟ್ಗಿಂತ ನೈವೇದ್ಯದ ಲಿಸ್ಟೇ ಉದ್ದ ಇದೆಯಲ್ಲಪ್ಪ. ಸಕ್ಕರೆ, ಅಡ್ಗೆ ಮನೇಲಿದೆ. ಸಂಡಿಗೆ. ರೂಮಲ್ಲಿ ಇದೆ. ಹಾ, ಹಾ. ಏನು ಹುಡುಗಿ ತರ ಕಾಣಿಸ್ತೀನ ನಾನು? ಮುಖ ಏನೋ ನೋಡ್ತೀಯಾ? ಹೋಗ ಸಂಡಿಗೆ ತರೋಗ. ಎಲ್ಲಿದೆ ಸರ್? ಹೋಗ, ಅಲ್ಲಿದೆ ಸಂಡಿಗೆ, ಅಲ್ಲಿದೆ. 23, 22. ಎಷ್ಟು ಎಕ್ಸರ್ಸೈಸ್ ಮಾಡಿದ್ರು 0 ಸೈಜೇ ಆಗ್ತಾ ಇಲ್ಲ. ಥ್ಯಾಂಕ್ ಯು. ಇವನ್ನ ಯಾರು ನನ್ನ ರೂಮ್ ಕಳ್ಸಿದ್ದು? ನೀನು ಯಾರಯ್ಯ ಮೇಡಮ್ ರೂಮ್ ಹೋಗಿ ಕೇಳಿದ್ದು? ತಮಗೇನು ಶಾರ್ಟ್ ಟರ್ಮ್ ಮೆಮರಿನಾ ಸರ್? ಸಂಡಿಗೆ ತಗೊಂಬಂತ ರೂಮಿಗೆ ತಾವ್ ತಾನೇ ಕಳಿಸಿದ್ದು. ನಾನು ಯಾವ ಕಡೆ ಕೈ ತೋರಿಸೋ ಆ ಕಡೆ ಹೋಗ್ಬಿಡ್ತೀಯಾ? ನಾನು ಚಂದ್ರ ಕಡೆ ಕೈ ತೋರಿಸ್ತೀನಿ, ಹೋಗ್ತೀಯಾ ಅವರಿಗೆ? ಇದೆಲ್ಲ ಗಲಾಟೆ ಮಾಡೋ ಮ್ಯಾಟ್ರೇನೆ. ಅಸಹ್ಯ. ಏ ತಪ್ಪ ಅವ್ನ್ ಮಾಡಿದ್ರೆ ನನಗೇನಕ್ಕೆ ಅಸಹ್ಯ? ನೋಡೋಕ್ ಡೀಸೆಂಟ್ ಆಗಿದ್ಯಾ, ನೀನ್ ಹೀಗ್ ಮಾಡಿದ್ರೆ ಹೆಂಗಪ್ಪ? ನಾರ್ಮಲ್ ಆಗಿ ಜಿಪ್ ತೆಗೆಯೋದ್ ತಪ್ಪು ಅಂತ ಗೊತ್ತಮ್ಮ. ಈ ಮನೇಲಿ ಜಿಪ್ ಹಾಕೋದೇ ತಪ್ಪು ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಗಳ ಮನ್ಸಿಗೆ ಅಷ್ಟು ನೋವಾಗಿದ್ರೆ ನಾನೇ ಸರಿ ಮಾಡ್ತೀನಿ ಬಿಡಿ. ಈ ಹಿಂಗೇನೆ ಎಲ್ಲರಿಗೆ ಮಾರಾಪಾಡ ಮಾಡ್ತೀನೋ? ದೊಡ್ಡ ದುಶ್ಯಾಸನ ನೀನು. ಅಲ್ಲ ಸರ್, ನೀವು ನಡಿ ಅವ್ರಿಗೆ. ಸರ್, ನನ್ನ ಮಾತ್ ಕೇಳಿ. ಸರ್, ನನ್ನ ಮಾತ್ ಕೇಳಿ. ಈ ಮನೆಯಲ್ಲಿ ಎಲ್ಲ ನೀನು ನೀವು- ನೋಡ್ದು. ಯಾಕೆ ಸ್ವಾಮಿ, ಏನಾಯ್ತು? ಅದು ಸರ್, ನಿಮ್ಮ ಎರಡನೇ ಮಗಳು ರುಕ್ಕು, ಅವಳ ಗೌನು ಜಿಪ್ಪು ತುತು ಹೇಳಕ್ ಅಸಹ್ಯ ಆಗುತ್ತೆ. ಬೇಡ. ಸರ್, ಇವ್ ನಿಮ್ಮಲ್ಲಿರೋದು ಬೇಡ. ಇವನು ಸಂಡಿಗೆ ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್. ನನ್ ಗುಂಡಿಗೆ ಎಲ್ಲಿದೆ ಅಂತ ಗೊತ್ತಲ್ಲ ಸ್ವಾಮಿ. ಇಂಥವ್ರಿದ್ರೆ ನಮ್ಮ ಮನೆ ಮರ್ಯಾದೆ ಹಾಳಾಗುತ್ತೆ. ಕಳಿಸ್ಬಿಡಿ ಅಣ್ಣ. ನೀವ್ ಏನಾದ್ರೂ ಮಾಡಿ ಸರ್, ಇವ್ ನಿಮ್ಮಲ್ಲಿರೋದು ಬೇಡ ಸರ್. ಈ ಮನೆಗೆ ಏನ್ ಬೇಕು ಏನ್ ಬೇಡ ಅಂತ ಸರಸ್ವತಿಗೆ ಚೆನ್ನಾಗ್ ಗೊತ್ತು. ಅವಳೇ ಹೇಳ್ತಾಳೆ. ಟ್ಯಾಂಕ್ ಫುಲ್ ಮಾಡ್ಸು. ನಿನ್ನ ಹತ್ರ ಮಾತಾಡ್ಬೇಕು. ಏನ್ ಮಾಡ್ತಿದ್ಯೋ ನೀನು? ಆ ಭಾಸ್ಕರ್ಗೆ ಬೇಜಾರಾಗಿ ಮದುವೆ ಕ್ಯಾನ್ಸಲ್ ಮಾಡಿದ್ರೆ ಏನ್ ಮಾಡೋದು? ನಿನಗೆ ಬೇಕಾಗಿರೋದು ಸರಸ್ವತಿ, ಆದ್ರೆ ಇಲ್ಲಿರೋದು ಸರಸ್ವತಿ ಪ್ರಕಾಶ್. ಪ್ರಕಾಶ್ ಸರಸ್ವತಿಯಿಂದ ದೂರ ಹೋಗಲ್ಲ. ನಿಮಗೆ ಈ ಸರಸ್ವತಿ ಹತ್ರ ಆಗಲ್ಲ. ನಿಮ್ಮ ತಾತ ನಮಗೆ ಕಣ್ಣೀರ್ ಹಾಕ್ಸಿ ಕಳ್ಸಿದ್ರು. ನಾನಿಲ್ಲಿ ನಗ್ತಾ ಬದುಕ್ತೀನಿ ಅಂತ ಧೈರ್ಯದಲ್ಲಿ ಬಂದೆ. ಪ್ಲೀಸ್ ಇಲ್ಲಿಗೆ ಬಂದು ನನ್ನ ಕಣ್ಣೀರ್ ಹಾಕೋ ಹಾಗೆ ಮಾಡ್ಬೇಡ. ಹೊರಟೋಗಿಲ್ಲಿಂದ. ನನ್ ಮಗಳೇ ಬೇಕಾಯ್ತಾನ ನಿಂಗೆ? ಸಂಬಳಕ್ಕೋಸ್ಕರ ಕೈ ಚಾಚೋ ನಿನ್ನಂತವನ ಹತ್ರ ಸಂಬಂಧಕ್ಕೋಸ್ಕರ ನಾನ್ ಕೈ ಚಾಚ್ತೀನಿ ಅಂತ ಹೇಗ ಅನ್ಕೊಂಡೆ? ಏಯ್, ಡ್ರೈವರ್ ಜೊತೆ ಓಡೋಗ್ತಾ ಇದ್ಯಾ? ಬಿಡೋಣ ಬಿಡೋ. ಯಾರನ್ನ ಹಿಡ್ಕೊಂಡಿದ್ದಾರೆ ನೋಡ್ ಮಾತಾಡಿ ಸರ್. ನನಗೆ ಎದುರು ಜವಾಬ್ ಕೊಡ್ತೀಯಾ? ಸಾಯಿಸ್ಬಿಡ್ತೀನಿ ನೀನು. ಒಬ್ಬ ಆರ್ಡಿನರಿ ಡ್ರೈವರು ನನ್ನ ಮಗಳನ್ನ ಹೇಗೋ ಮದುವೆ ಆಗ್ತಾ ಇದೆ ಅಂತ ಕ್ವಶನ್ ಮಾಡೋ ನಿಮಗೆ, ಒಬ್ಬ ಕೋಟ್ಯಾಧೀಶ್ವರ ಸಾಮಾನ್ಯ ಲಾಯರ್ ಆಗಿರೋ ನೀನು ನನ್ನ ಮಗಳನ್ನ ಹೇಗೋ ಮದುವೆ ಆಗ್ತಾ ಇದೆಯಾ ಅಂತ ಕೇಳೋ ಅಧಿಕಾರ ಇಲ್ಲ ಅಲ್ಲ ಸರ್? ನೀವು ಡೈರೆಕ್ಟ್ ಆಗಿ ಮದುವೆ ಆಗಿ ಅವ್ರ ಮನೆಗೆ ಹೋಗಿ ನಾವು ಗಂಡ ಹೆಂಡತಿ ಅಂತ ಹೇಳಿದ್ದನ್ನ ಆ ಮನುಷ್ಯ ತಡ್ಕೋಬೇಕು. ಅದೇ ನಿಮ್ಮ ಮಗಳು ಒಬ್ಬ ಕಾರ್ ಡ್ರೈವರ್ನ ಮದುವೆ ಆಗಕ್ಕೆ ಹೊರಟಿದ್ದಾಳು ಅನ್ನೋ ವಿಷಯ ನಿಮ್ ಕಿವಿಗೆ ಬಿದ್ದಿದ್ದೇ ನಿಮ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ನೀವು ಕೆಲಸ ಕೊಟ್ಟಿರೋ ಡ್ರೈವರು ನಿಮ್ಮ ಮಗಳನ್ನ ಮದುವೆ ಆಗ್ತಾ ಇದ್ದಾನಂತ ಗೊತ್ತಾದ ತಕ್ಷಣನೇ ಗನ್ ತೆಗೆದು ತಲೆ ಗುರಿ ಇಡ್ತಾ ಇದ್ದೀರಾ. ಇದು ಪ್ರೀತಿ ಸರ್. ಅದೇ ತನ್ನ ಮಗಳು ಯಾರನ್ನೋ ಮದುವೆ ಆಗಿ ಎದುರುಗಡೆ ಬಂದು ನಿಂತಿರೋದನ್ನ ನೋಡಿ ಕೋಪದಲ್ಲಿ ಶೂಟ್ ಮಾಡಿರೋ ಆ ತಂದೆದು ಪ್ರೀತಿಯಲ್ಲ, ಮೂರ್ಖತನ. ನಿಮ್ದು ಪ್ರೇಮ, ಅವ್ರದ್ದು ವ್ಯಾಮೋಹ. ನೀವು ಮಾಡಿದ್ರೆ ಆದರ್ಶ, ಅವ್ರು ಮಾಡಿದ್ರೆ ಆವೇಶ. ನೀವು ಕೂಗಾಡಿದ್ರೆ ಮಮಕಾರ, ಅದೇ ಅವ್ರು ಕೂಗಾಡಿದ್ರೆ ಅಹಂಕಾರ.
ಯಾರೋ ನೀನು? ಯಾರನ್ನ ನಿಮ್ ಹಕ್ಕು ಅನ್ಕೊಂಡು ಕೈ ಹಿಡ್ಕೊಂಡು ಮನೆಯಿಂದ ಆಚೆ ಕರ್ಕೊಂಡು ಹೋದ್ರು ಅವ್ರ ಸೋದರ. ನನ್ ಜೊತೆ ಬೆಳೆದ್ರು ಬೇರೆ ಯಾವನ್ ಜೊತೆನೂ ಬಾಳಕ್ಕೋಸ್ಕರ ನಮ್ಮ ಮುಂದೆಲ್ಲ ಬಿಟ್ಟು ಹೋದು ಅಂತ ದಿನ ಕೊರಗ್ತಾ ಇರೋ ಮನುಷ್ಯನ ಮಗ. ಹೋದವಳು ಬಂದೇ ಬರ್ತಾಳಂತ ಹೋದ್ರೆ ಬರ್ದೇ ಇರೋ ಪ್ರಾಣನ ಗಟ್ಟಿ ಹಿಡ್ಕೊಂಡು ದಿನ ನರಳ್ತಾ ಕಾಯ್ತಾ ಕೂತಿರೋ ಒಬ್ಬ ಹಿರಿಯ ಮನುಷ್ಯನ ಮೊಮ್ಮಗ. ಸಾವಿರಾರು ಕೋಟಿ ಆಸ್ತಿ, ಲಕ್ಷಾಂತರ ಜನ ಕೆಲಸದವರು, 10 ದೇಶದಲ್ಲಿ ಫ್ಯಾಕ್ಟರಿಗಳಿದ್ರೂ ಕೂಡ ತೃಪ್ತಿ ಇಲ್ದಿರೋ ಬಡವ ನಾನು. ಚಂದ್ರ ಸ್ವಾರಸ್ತಾರ. ಹೌದು, ಏನ್ ಬದಲಾಗಿದೆ ಹೇಳಿ? ಇವತ್ತು ಇವ್ರ ಕೈಲಿರೋ ಗಂತಾನ ಅವತ್ತು ಅವ್ರ ಕೈಲಿ ಇದ್ದಿದ್ದು. ಅವತ್ತು ಅವ್ರು ಮಾಡಿದ್ದು ತಪ್ಪು ಅಂದ್ಮೇಲೆ ಇವತ್ತು ನೀವು ಮಾಡ್ತಾರೋ ತಪ್ಪಲ್ವಾದೆ? ಬಿಟ್ಬಿಡಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಇವತ್ತು ನೀವು ಮಾಡ್ತಾ ಇರೋದು ಸರಿ ಅಂದ್ರೆ ಅವತ್ತು ಅವ್ರು ಮಾಡಿದ್ದು ಸರಿನೇ ಆತೆ. ಬಿಡತ್ತೆ ಕೋಪನ. ಫಲನ್ ಜೊತೆ ಕರ್ಕೊಂಡು ಹೋಗ್ತೀನಿ ನಾನು. ಇದಿಷ್ಟು ನಾನು ನಿಮಗೆ ಕನ್ವಿನ್ಸ್ ಮಾಡೋಕ್ಕೋಸ್ಕರ ಹೇಳ್ತಾ ಇಲ್ಲ ಅತ್ತೆ. ಇದ್ರಲ್ಲಿ ತಪ್ಪು ಇಬ್ಬರದು ಇದೆ. ಅವ್ರಿಗೆ ಅವ್ರ ತಪ್ಪು ಅವತ್ತೇ ಗೊತ್ತಾಯ್ತು ಅತ್ತೆ. ನಿಮಗೆ ಯಾಕೆ ನಿಮ್ ತಪ್ಪಿನೂ ಗೊತ್ತಾಗ್ತಾ ಇಲ್ಲ ಹೇಳಿ? ಅವತ್ತು ನಿಮ್ಮ ಮನೆ ಬಿಟ್ಟು ಹೋದ ದಿನ ನಿಮ್ಮಳು ಎಲ್ಲರಿಗೂ ಕೇಳಿಸ್ತು ಅತ್ತೆ. ಎಲ್ರಿಗೂ ಕೇಳಿಸ್ತತ್ತೆ. ಒಂದು ಕ್ಷಣ ಹೊಸ್ಟಲ್ ನಿಂತ್ಕೊಂಡ್ಬಿಟ್ಟು ತಿರುಗಿ ನಮ್ಮಳು ನೋಡಿದಿದ್ರೆ ಈ 25 ವರ್ಷ ಈ ರೀತಿ ಇರ್ತಾ ಇರ್ಲಿಲ್ಲ ಅತ್ತೆ. ಜೀವನದಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಸಾಲ್ವ್ ಮಾಡೋದಕ್ಕೆ 2 ದಾರಿ ಇರುತ್ತದೆ. ಒಂದು ಪ್ರೀತಿಯಿಂದ, ಇನ್ನೊಂದು ದ್ವೇಷದಿಂದ. ನಾ ಮೊದಲನೇ ದಾರಿನ ಆಯ್ಕೆ ಮಾಡಿದೆ ಅತ್ತೆ. ನೀವು 2ನೇ ದಾರಿನ ಆಯ್ಕೆ ಮಾಡಿದ್ರಿ. ಒಂದ್ಸಲ ನಮ್ ದಾರಿ ಕಡೆನು ನೋಡಿ ಅತ್ತೆ. ಮಾವನ್ ಭುಜಕ್ಕೆ ಬುಲೆಟ್ ಬಿತ್ತು ಅಂತ ತಾತನ್ ಬಿಟ್ಬಿಟ್ಟು ಬಂದ್ರಿ ನೀವು. ತಾಯಿನ ಸಾಯಿಸಿದ ತಾತನ ನಾನು ಏನ್ ಮಾಡ್ಲಿ ಅತ್ತೆ? ಇಷ್ಟಕ್ಕೂ ಅಷ್ಟು ವರ್ಷ ಶಬ್ದ ಮಾಡ್ತಾರ ಗಣವತ್ ಯಾಕಂತ ಶಬ್ದ ಮಾಡ್ತೋ ನಿಮ್ಮಿಂದ ತಾನೆ. ಹಾಗಂತ ನಿಮ್ಮನ್ನಾಗ್ಲಿ ತಾತನಾಗ್ಲಿ ದ್ವೇಷಿಸ್ನಾತೆ ನಾನು ಇಲ್ವಲ್ಲ. ಅವ್ರು ಬೆಲೆ ಹಿಡ್ಕೊಂಡು ಕೈ ತೋಳೆಲ್ಲ ಬೆಳ್ಕೊಂಡ್ ಬಂದಿದ್ದೀನಿ ಅತ್ತೆ ನಾನು. ಇವತ್ ಕೂಡ ಅವ್ರು ಒಂದ್ ಮಾತು ಹೇಳಿದ್ರು ಅನ್ನೋದಕ್ಕೋಸ್ಕರ ಇಲ್ಲಿಗೆ ಬಂದು ನಿಮ್ಮ ಮನೇಲಿ ಕಾರ್ ಡ್ರೈವರ್ ಕೆಲ್ಸಕ್ಕೆ ಸೇರ್ಕೊಂಡು ನಿಮಗೆ ಬಾಗಿಲು ತೆಗಿತಾ ನಿಂತಿದ್ದೀನಿ. ಯಾಕಂತೆ? ಈಗ್ಲಾದ್ರೂ ಬಂದು ನೀವಮ್ಮ ಮನೆ ಬಾಗಿಲು ತೆಗಿಲಿ ಅಂತ ತಾನೇ ಅತ್ತೆ. ಯಾಕಂತ ಅರ್ಥ ಮಾಡ್ಕೊತಾ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಅಮ್ಮನ್ಕಿನ ಮುಚ್ಚಿ ಎಲ್ಲದಕ್ಕೂ ನೀವು ತಾನೇ ಅಂತ ಬರ್ತಾ ಇದ್ರಿ. ನೀವು ಮರ್ತಿರ್ಬೋದತ್ತೆ, ನಾ ಮರ್ತಿಲ್ಲ. ನನ್ನ ಭಾಗಕ್ಕೆಲ್ಲ ಸತ್ತೋದ್ರು. ಇನ್ಮೇಲೆ ಅನಾಥೆ ಅನ್ಕೊಂಡು ನೀವ್ ಬಂದ್ಬಿಟ್ರಿ ಮನೆ ಬಿಟ್ಬಿಟ್ಟು. ಆದ್ರೆ ನಿಮ್ಮಿಬ್ರು ಗಲಾಟೆಲ್ಲ ಅನಾಥ ಆಗಿದ್ ನೀವಲ್ಲ ಅತ್ತೆ, ಅನಾಥ ಆಗಿದ್ ನಾನು. ಅಮ್ಮ ಅಂತ ಕರೆದ್ರೆ ಅಪ್ಪ ಬರ್ತಾರೆ, ಅತ್ತೆ ಅಂತ ಕರೆದ್ರೆ ತಾತ ಬರ್ತಾರೆ. ಆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಎಲ್ಲೋದ್ರು, ಅತ್ತೆ ಬರ್ತಾರೆ ಅಂತ ಗೊತ್ತಾಗ್ದೆ ತುಂಬಾ ಕೋಪ ಬರ್ತಾ ಇತ್ತು ಅಂತ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ಕಾಣ್ದೇ ಇರೋ ಶತ್ರು ಒಟ್ಟಿಗೆನೆ ಮನ್ಸಲ್ಲಿ ಯುದ್ಧ ಮಾಡ್ತಾ 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 ಚಿಕ್ಕ ವಯಸ್ಸೆಲ್ಲ ಕಳೆದ್ಬಿಟ್ಟೆ ಅಂತ. ಇವತ್ತಿಗೂ ನಾವಿರೋ ಮನೇಲಿ ದುಡಿಯೋ ದುಡ್ಡಲ್ಲಿ ತಿಂತಾರೋ ಅಂತ ಅನ್ನದಲ್ಲಿ ಇವತ್ತಿಗೂ ನಿಮಗೆ ಅಂತ ಒಂದು ಭಾಗ ಎತ್ತಿಡ್ತಾ ಇದೀವತ್ತೆ. ನಾವು ಹಾಗೆ ಎತ್ತಿಡ್ತಾ ಇದೀವಿ. ಒಂದ್ ಮಾತು ಹೇಳಿ ಅತ್ತೆ, ಒಂದ್ ಮಾತು ನಿಮ್ ನೆರಳಿಗೂ ಕಷ್ಟ ಬರ್ತಿರೋ ಹಾಗೆ ನಾವ್ ನೋಡ್ಕೊತೀವತ್ತೆ. ನೀವು ಅಂದ್ರೆ ನಮಗ್ ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಯಾವತ್ತ ಮಾಡಿರೋ ತಪ್ಪಿಗೆ 25 ವರ್ಷದಿಂದ ಸಾರಿ ಕೇಳ್ತಾನೆ ಇದ್ದೀವಿ. ಸಾರಿ ಕೇಳ್ತಾ ಇದ್ದೆ. ಯಾಕಂತ ನಿಮಗೆ ಕೇಳಿಸ್ತಾ ಇಲ್ಲ? ಸಾಧ್ಯವಾದ್ರೆ ಕ್ಷಮಿಸುತ್ತೆ, ಇಲ್ಲ ಶಿಕ್ಷಿಸು. ಅಟ್ಲೀಸ್ಟ್ ನಾವಿದ್ದೀವಿ ಅಂತ ಗುರ್ತಿಸು ಅಂತ. ಪ್ಲೀಸ್ ಗುರ್ತಿಸುತ್ತೆ, ಗುರ್ತಿಸುತ್ತೆ.
ಬಿಟ್ಬಿಡ್ಬೇಕು ಅನ್ನಿಸ್ತಿದೆ. ಎಲ್ಲಾ ಕಡೆ ತಲೆ ಎತ್ತಿ ನಿಲ್ಲೋನಲ್ಲ ಕಣೋ ದೊಡ್ಡ ಮನುಷ್ಯ. ಇಲ್ಲಿ ತಲೆ ತೆಗ್ಸಿ ನಿಲ್ಲಬೇಕು ಅಂತ ಗೊತ್ತಿರೋ ದೊಡ್ಡ ಮನುಷ್ಯ. ಪ್ರಕಾಶ್, ನನ್ನ ಮಗ, ನನ್ನ ಅಳಿಯ. ಇವತ್ತಿಗೆ ತಾಯಿ ಇಲ್ಲ ಅನ್ನೋ ಕೊರಗು ಮುಗೀತು.